ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ, ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಂಡ್ರೆ ಆ ಅಪ್ಡೇಟ್ಸನ್ನು ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಗುರು, ಈ ಸೀಸನಲ್ಲಿ ಬಿಗ್ ಬಾಸು ಫುಲ್ ಆಫ್ ಸರ್ಪ್ರೈಸಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಖತ್ತಾಗಿ ಈ ಸೀಸನ್ ಬಿಗ್ ಬಾಸು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಕಂಟೆಸ್ಟೆಂಟ್ಸ್ ಮಾತ್ರ ಸಖತ್ತಾಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಫುಲ್ ಗ್ಲಾಮರ್ ಬ್ಯೂಟಿನ ತಂದು ಬಿಗ್ ಬಾಸಲ್ಲಿ ಈ ಸಲ ತುಂಬಿದ್ದಾರೆ. ನೋಡಬೇಕು ಯಾವ ರೀತಿ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಡೀಟೇಲ್ಡಾಗಿ ಲೇಟ್ ಮಾಡೋದು ಬೇಡ. ಯಾರೆಲ್ಲ ಬಿಗ್ ಬಾಸ್ ಈ ಸೀಸನ್ 12ರಲ್ಲಿ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಬಂದು ಕಾಕ್ರೋಚ್ ಸುಧೀರ್. ಬಿಗ್ ಬಾಸ್ ಟೀಮೇ ಅವರನ್ನು ರಿವೀಲ್ ಮಾಡಿದೆ ಕಂಟೆಸ್ಟೆಂಟ್ ನಂಬರ್ 1 ಅಂತ ಅಂದ್ಬಿಟ್ಟು. ಕಾಕ್ರೋಚ್ ಸುಧೀರ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರ ಮೇಲೆ ನಾನಂತೂ. ನೋಡಬೇಕು ಯಾವ ರೀತಿ ಆಟ ಆಡ್ತಾರೆ ಏನು ಅಂತ. ನೆಕ್ಸ್ಟು ಎರಡನೇ ಕಂಟೆಸ್ಟೆಂಟ್ ಬಂದು ಮಂಜು ಭಾಷಿಣಿ ಅವರು. ಪುಟ್ಟಕ್ಕನ ಸೀರಿಯಲ್ನಲ್ಲಿ ಇವರು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೋಲನ್ನು ಮಾಡಿದ್ದಾರೆ. ತುಂಬ ಈ ಬಿಗ್ ಬಾಸ್ ಹೌಸಲ್ಲಿ ಹಿರಿಯರೊಬ್ಬರು ಇರಬೇಕಲ್ವಾ, ಸೀನಿಯರ್ ಥರ, ಆ ಥರ ಒಬ್ಬರನ್ನ ತಂದಿದ್ದಾರೆ. ನೋಡಬೇಕು ಇವರು ಯಾವ ರೀತಿ ಆಕ್ಟಿವ್ ಆಗಿ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ. ಅದೇ ರೀತಿ ಉತ್ತರ ಕರ್ನಾಟಕ ರೀತಿಯ ಮಲ್ಲಮ್ಮ. ನಿಜವಾಗ್ಲೂ ಇವ್ರದ್ದು ನಾನು ಯಾವ ರೀತಿ ಗೇಮ್ ಆಡ್ತಾರೆ ಏನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಗುರು. ಯಾಕಂತಂದರೆ ತೆಲುಗು ಬಿಗ್ ಬಾಸಲ್ಲಿ ಸೀಸನ್ 4ಅಲ್ಲಿ ಇದೇ ರೀತಿ ಒಂದು ಕಂಟೆಸ್ಟೆಂಟನ್ನು ಗಂಗವ್ವ ಅಂತ ತಂದಿದ್ರು. ಬಟ್ ಅವರು ಟಾಸ್ಕ್ ಎಲ್ಲ ಏನೂ ಆಡಿಲ್ಲ. ಬಟ್ ಕೆಲವೊಂದು ದಿನ ಅದೇ ರೀತಿ ಪುಷ್ ಮಾಡ್ಕೊಂಡು ಬಂದರು. ಇವರು ಎಷ್ಟು ದಿನ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಪುಷ್ ಮಾಡ್ಕೊಂಡು ಬರ್ತಾರೆ ಏನು ಅಂತ ನೋಡಬೇಕು. ಟಾಸ್ಕ್ ಏನಾದರೂ ಚೆನ್ನಾಗಿ ಆಟ ಆಡಿದ್ರು ಅಂತಂದರೆ ನಿಜವಾಗ್ಲೂ ಟಾಪ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮಾತು ಮಾತ್ರ ಸಖತ್ತಾಗಿ ಮಾತಾಡ್ತಾರೆ. ನೋಡೋಣ ಯಾವ ರೀತಿ ಹೋಗುತ್ತೆ ಏನು ಅಂತ. ನೆಕ್ಸ್ಟು ಗಿಲ್ಲಿ ನಟ. ಗಿಲ್ಲಿ ನಟ ಪಂಚ ಡೈಲಾಗ್ಗಳಿಗೆ ಫೇಮಸ್ಸು. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬಿಗ್ ಬಾಸಲ್ಲೂ ಕೂಡ ಅದೇ ರೀತಿ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡುವ ಯಾವ ರೀತಿ ಇರ್ತಾರೆ ಏನು ಅಂತ. ಒನ್ ಆಫ್ ದಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ನೆಕ್ಸ್ಟ್ ಬಂದು ಧನುಷ್ ಗೌಡ. ಗೀತಾ ಸೀರಿಯಲ್ ಹೀರೋ ಇವರು ಕೂಡ ಈ ಸೀಸನ್ ಬಿಗ್ ಬಾಸಲ್ಲಿ ನೀವು ನೋಡ್ತಾ ಇದ್ದೀರಾ. ಇವರು ಕೂಡ ಬಂದಿದ್ದಾರೆ. ಫಿಸಿಕಲಿ ಸಖತ್ತಾಗಿದ್ದಾರೆ. ಚೆನ್ನಾಗಿ ಟಾಸ್ಕ್ ಎಲ್ಲ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಡ್ತಾರೆ ಏನು ಅಂತ. ನೆಕ್ಸ್ಟ್ ಬಂದು ಅಭಿಷೇಕ್ ಅವರು. ವಧು ಸೀರಿಯಲ್ ಹೀರೋ. ನಾನು ನೆನ್ನೆನೇ ಹೇಳಿದ್ದೆ ವಿಡಿಯೋದಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು. ಇವರು ಕೂಡ ಬರ್ತಾ ಇದ್ದಾರೆ. ಇವ್ರ ಮೇಲೆ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ನಾನು. ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಏನು ಅಂತ. ನೆಕ್ಸ್ಟ್ ಬಂದು ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವರು ಕೂಡ ನಿಜವಾಗ್ಲೂ ಸೀರಿಯಲ್ ಆ್ಯಕ್ಟ್ರಸ್ಸು. ಅದ್ರ ಜೊತೆಗೆ ರಕ್ಷಣಾ ವೇದಿಕೆ ಇದರಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ. ಇವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಹೌಸಲ್ಲಿ ಏನು ಅಂತ. ಆಚೆ ಕಡೆ ಎಲ್ಲ ಸ್ವಲ್ಪ ಕಾಂಟ್ರವರ್ಸಿ ಎಲ್ಲ ಸ್ವಲ್ಪ ಸಕ್ಕತ್ತಾಗಿ ಮಾಡ್ತಾ ಇರ್ತಾರೆ. ಒಳಗಡೆ ಬಿಗ್ ಬಾಸ್ ಹೌಸಲ್ಲಿ ನೋಡಬೇಕು ಯಾವ ರೀತಿ ಇರ್ತಾರೆ ಏನು ಅಂತ. ನೆಕ್ಸ್ಟು ಮಜಾ ಭಾರತದ ಚಂದ್ರಪ್ರಭಾ. ಇವರು ಮಂಜು ಪಾವಗಡ ಅವರ ರೀತಿಯೇ ಸ್ಪಾಂಟೇನಿಯಸ್ ಆಗಿ ಕಾಮಿಡಿಯನ್ನು ಮಾಡ್ತಾರಾ ಇಲ್ವಾ ನನಗೇನೋ ಡೌಟ್ ಇದೆ ಗುರು. ನೋಡಬೇಕು. ಒಟ್ಟಿನಲ್ಲಿ ಸ್ವಲ್ಪ ವೈರಲ್ ಆಗಿದ್ರು. ಗಾರೆ ಕೆಲಸ ಅದು ಇದು ಮಾಡ್ತಾ ಇದ್ದಾರೆ, ಯಾವುದೂ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವೈರಲ್ ಆಗಿದ್ರು. ಬಟ್ ಈ ಸಲ ಬಿಗ್ ಬಾಸ್ಗೆ ಕರ್ಕೊಂಡ್ಬಂದಿದ್ದಾರೆ. ನೋಡೋಣ ಎಷ್ಟು ದಿನ ಇರ್ತಾರೆ, ಯಾವ ರೀತಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಒಟ್ಟಿನಲ್ಲಿ ಕಾಮಿಡಿ ಜನರೇಟ್ ಮಾಡಿದ್ರೆ ಅಂತೂ ತುಂಬ ಸಖತ್ತಾಗಿರುತ್ತೆ. ಮಾಡ್ತಾರೋ ಇಲ್ವೋ ಅಂತ ನೋಡೋಣ. ನೆಕ್ಸ್ಟ್ ಬಂದು ಗ್ಲಾಮರ್ ಬ್ಯೂಟಿ ಸ್ಪಂದನಾ ಸೋಮಣ್ಣ. ಕರಿಮಣಿ ಸೀರಿಯಲ್ ನಾಯಕಿ ಇವರು ಕೂಡ ಎಂಟ್ರಿ ಆಗಿದ್ದಾರೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಇವ್ರ ಮೇಲೆ. ನೋಡೋಣ. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಫೀಮೇಲ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವರು ಆಟ ಆಡಬೇಕು ಅಷ್ಟೇ. ಯಾವ ರೀತಿ ಆಟ ಆಡ್ತಾರೆ ಏನು ಅಂತ ನೋಡೋಣ. ನೆಕ್ಸ್ಟ್ ಬಂದು ಕಾವ್ಯ ಶೈವ. ಇವರು ಕೂಡ ಕೆಂಡ ಸಂಪಿಗೆ ಸೀರಿಯಲ್ ಹೀರೋಯಿನ್ನು. ಕೊತ್ತಲವಾಡಿ ಮೂವಿ ಕೂಡ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಇರ್ತಾರೆ ಏನು ಬಿಗ್ ಬಾಸ್ ಹೌಸಲ್ಲಿ ಅಂತ. ಇವರು ಎಂಟ್ರಿ ಆಗಿದ್ದಾರೆ. ನೋಡೋಣ. ನೆಕ್ಸ್ಟ್ ಬಂದು ಜಾನ್ವಿ ಅವರು. ನ್ಯೂಸ್ ಆ್ಯಂಕರ್ ಜಾನ್ವಿ ಅವರು. ಇವರು ಸಹ ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ. ಕಳೆದ 2-3 ಸೀಸನ್ಗಳಿಂದ ಬರ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಫೈನಲಿ ಈ ಸೀಸನ್ನು ಎಂಟ್ರಿ ಆಗಿದ್ದಾರೆ. ಯಾವ ರೀತಿ ಆಟ ಆಡ್ತಾರೆ ಏನು ಅಂತ ನೋಡಬೇಕು. ನೆಕ್ಸ್ಟು ರಸಿಕಾ ಶೆಟ್ಟಿ ಅವರು ಕೂಡ. ಇವ್ರ ಹೆಸರು ಬಿಗ್ ಬಾಸ್ ಸೀಸನ್ 10ರಲ್ಲಿ ಕಾರ್ತಿಕ್ ಅವರ ಹೆಸರು ಜೊತೆ ತುಂಬ ಆಚೆ ಕಡೆ ಸಖತ್ತಾಗಿ ಸೌಂಡ್ ಮಾಡ್ತು. ಬಟ್ ಈ ಸೀಸನ್ ಎಂಟ್ರಿ ಆಗಿದ್ದಾರೆ. ಇವರು ಕೂಡ ಒಳ್ಳೆ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾವ ರೀತಿ ಆಟ ಆಡ್ತಾರೆ ಏನು ಅನ್ನೋದ್ರ ಮೇಲೆ ಡಿಪೆಂಡು. ಹೋಪ್ ಚೆನ್ನಾಗಿ ಆಟ ಆಡ್ತಾರೆ ಅಂತ. ನೆಕ್ಸ್ಟು ಡಾಗ್ ಸತೀಶ್ ಮಾತ್ರ ಒನ್ ಆಫ್ ದಿ ಬಿಗ್ ಬಾಸ್ ಈ ಸೀಸನಲ್ಲಿ ಒಂಥರ ಮೇನ್ ಫೋಕಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತಂದರೆ ಲಾಸ್ಟ್ ಟೈಮು ಲಾಯರ್ ಜಗದೀಶ್ ಅವರು ಬಂದಿದ್ದರು. ಮೇ ಬಿ ಅವರ ಪ್ಲೇಸನ್ನು ಇವರು ರೀಪ್ಲೇಸ್ ಮಾಡ್ತಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು. ಸಖತ್ ಕಾಂಟ್ರವರ್ಷಿಯಲ್ ಆಗಿ ಇರ್ತಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಏನು ಅಂತ ಗೊತ್ತಿಲ್ಲ. ನೋಡೋಣ. ಮುಂದಿನ ದಿನಗಳಲ್ಲಿ ಹೋಗ್ತಾ ಗೊತ್ತಾಗತ್ತೆ.
ನೆಕ್ಸ್ಟು ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರು, ಇವರು ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರು, ಅದೇ ರೀತಿ ಪೊಲೀಸ್ ಆಫೀಸರು ಕೂಡ ಇವರು ಕೂಡ ಬಿಗ್ ಬಾಸ್ ಸೀಸನಲ್ಲಿ ಎಂಟ್ರಿ ಆಗಿದ್ದಾರೆ. ಯಾವ ರೀತಿ ಫಿಸಿಕಲ್ ಎಲ್ಲ ಟಾಸ್ಕ್ ಎಲ್ಲ ಸಖತ್ತಾಗಿ ಆಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮಸ್ಕಟ್ಟಾಗಿ ಬಾಡಿ ಎಲ್ಲ ನೋಡಿದ್ಮೇಲೆ ನೋಡೋಣ, ಬಾಡಿ ನೋಡಿಬಿಟ್ಟು ಡಿಸೈಡ್ ಮಾಡೋಕ್ಕಾಗುತ್ತಾ, ಒಳಗಡೆ ಆಟ ಆಡಬೇಕಲ್ವ, ಯಾವ ರೀತಿ ಆಟ ಆಡ್ತಾರೆ ಏನು ಅಂತ ಗೊತ್ತಿಲ್ಲ, ನೋಡೋಣ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ರಕ್ಷಿತಾ ಇವರು ಬಂದು ತುಳು ಟಾಕ್ಸ್ ರಕ್ಷಿತಾ ಅಂತ ಇರ್ತಕ್ಕಂಥ ಅಪ್ಡೇಟು. ರಕ್ಷಿತಾ ಅವರು ಕೂಡ ಬಂದಿದ್ದಾರೆ. ಇವರು ಯಾವ ರೀತಿ ಇರ್ತಾರೆ ಬಿಗ್ ಬಾಸ್ ಹೌಸಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಬಂದು ಮಲ್ಲು ನಿಪ್ನಾಳ್ ಸಿಂಗರ್. ಇವರು ಒಳ್ಳೆ ಜಾನಪದ ಸಿಂಗರ್ಗಳೆಲ್ಲ, ನಾ ಡ್ರೈವರ ಸಾಂಗು ಎಲ್ಲ ಸಖತ್ತಾಗಿ ವೈರಲ್ ಆಗಿದೆ ಇವ್ರದ್ದು. ಇವರು ಕೂಡ ಒಂದು ಪ್ರತಿ ಸೀಸನಲ್ಲಿ ಒಂದು ಸಿಂಗರ್ ಇರಬೇಕು. ಇವರು ಕೂಡ ಬಂದಿದ್ದಾರೆ, ನೋಡೋಣ. ಉತ್ತರ ಕರ್ನಾಟಕದಿಂದ ಲಾಸ್ಟ್ ಟೈಮ್ ಹನುಮಂತಣ್ಣ ಬಂದಿದ್ರು, ಸಖತ್ತಾಗಿದ್ದರು. ಈ ಸೀಸನ್ ಇವ್ರು ಏನು ಮಾಡ್ತಾರೆ, ಇವರು ಯುನಿಕ್ ಆಗಿ ಇರಬೇಕು. ಬಟ್ ಹನುಮಂತಣ್ಣನ ಕಾಪಿ ಮಾಡೋಕ್ಕೆ ಹೋದರೆ ಸಕ್ಸಸ್ ಆಗೋದಿಲ್ಲ. ಯುನಿಕ್ ಆಗಿದ್ರೆ ಮಾತ್ರ ಸಖತ್ತಾಗಿ ಕ್ಲಿಕ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೆಕ್ಸ್ಟು ರೇಡಿಯೋ ಜಾಕಿ ಅಮಿತ್ ಪವಾರ್ ಅವರು, ಇವರು ಕೂಡ ಎಂಟ್ರಿ ಆಗಿದ್ದಾರೆ. ರೇಡಿಯೋ ಜಾಕಿ ಸಖತ್ತಾಗಿ ಮಾತಾಡ್ತಾರೆ, ಆಕ್ಟಿವ್ ಆಗಿರ್ತಾರೆ, ಟಾಸ್ಕು ಕೂಡ ಸಖತ್ತಾಗಿ ಆಟ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಏನು ಅಂತ. ನೆಕ್ಸ್ಟ್ ಬಂದು ಧ್ರುವಂತ್ ಅವರು, ಆ್ಯಕ್ಟರ್ ಧ್ರುವಂತ್ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಇವರು ಕೂಡ ಸಖತ್ತಾಗಿ ಫಿಸಿಕಲಿ ಎಲ್ಲ ಸಖತ್ತಾಗಿದ್ದಾರೆ. ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಏನು ಅಂತ. ನೆಕ್ಸ್ಟ್ ಬಂದು ಅಶ್ವಿನಿ SN ಅಂತ. ಅಶ್ವಿನಿ ಅವರು ಡಬಲ್ ಇದ್ದಾರೆ, ಅಶ್ವಿನಿ ಗೌಡ ಬೇರೆ, ಅಶ್ವಿನಿ SN ಬೇರೆ. ಇವರು ಕೂಡ ಎಂಟ್ರಿ ಆಗಿದ್ದಾರೆ. ಓವರಾಲ್ ಆಗಿ ನೋಡೋಣ ಯಾವ ರೀತಿ ಏನಂತ. ಟೋಟಲ್ ಆಗಿ 19 ಜನ ಕಂಟೆಸ್ಟೆಂಟ್ಸು ಎಂಟ್ರಿ ಆಗಿದ್ದಾರೆ. ಈ ಸೀಸನ್ ಫುಲ್ ಆಫ್ ಸರ್ಪ್ರೈಸಸ್ ಬಿಗ್ ಬಾಸ್ ಇರುತ್ತೆ. ಇನ್ನೂ ಏನಾದರೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಈ ಸೀಸನ್ ಟ್ಯಾಗ್ ಲೈನ್ ಬೇರೆ ಇದೆ. ಏನಾದರೂ ಎಕ್ಸ್ಟ್ರಾ ಮತ್ತೆ ಆ್ಯಡ್ ಮಾಡಿದ್ರೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿಗೆ ಇರ್ತಕ್ಕಂಥ ಅಪ್ಡೇಟು 19 ಜನ ಎಂಟ್ರಿ ಆಗಿದ್ದಾರೆ ಅಂತ. ಈ 19 ಜನ ಕಂಟೆಸ್ಟೆಂಟಲ್ಲಿ ನಿಮ್ಮ ಫೇವ್ರೇಟ್ ಯಾರು ಚೆನ್ನಾಗಿ ಆಟ ಆಡ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.